ಯಾರು ಯೋಗ್ಯತೆಗಳಿಲ್ಲದವರು ಏನೇನೋ ಮಾತಾಡಿದ್ರೆ ಅಂಥವರಿಗೆ ಏನು ಮಾಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಈ ಒಂದು ವಾಕ್ ಸ್ವಾತಂತ್ರ್ಯ ನೋಡಿ, ಈ ಒಂದು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗಳಲ್ಲಿ ಈ ಒಂದು ಕಾಮೆಂಟ್ ಸೆಕ್ಷನ್ ಅನ್ನೋದು ಇದೇ ಇರುತ್ತೆ. ಈ ಯೂಟ್ಯೂಬ್ಗಳು ಮಾಡಿದಾಗ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಅದೇನು ಆ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಕಂಟೆಂಟನ್ನು ಅರ್ಥ ಮಾಡಿಕೊಂಡು ಮತ್ತು ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4.5 ವರ್ಷಗಳಿಂದ ಸರಿಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾನು ಸಾರ್ವಜನಿಕರ ಒಂದು ಒಳಿತಿಗಾಗಿ, ಅವರ ಒಂದು ಜ್ಞಾನದ ಅಭಿವೃದ್ಧಿಗಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹರಿಸಬೇಕು ಅನ್ನೋ ದೃಷ್ಟಿಯಿಂದ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಏನಾದರೂ ನಿಮಗೆ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕರೆ ಮಾಡಿ ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬೋದು. ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ಮೇಲೆ ನನ್ನ ಕಂಪನಿಯ ವೆಬ್ಸೈಟ್ ಇರುತ್ತೆ. ನೀವು ವೆಬ್ಸೈಟ್ನ ವಿಸಿಟ್ ಮಾಡಿ ನಿಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಬಂದು ಭೇಟಿ ಮಾಡಬಹುದು, ಅಪಾಯಿಂಟ್ಮೆಂಟನ್ನು ತಗೊಂಡು ಅಂತ ಹೇಳ್ತಾ, ಇವತ್ತು ಬಹಳ ಒಂದು ಮುಖ್ಯವಾದಂತಹ ವಿಚಾರವನ್ನು ನಾನು ಮಾತಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ನೋಡಿ, ಸಾವಿರಾರು ಜನರು ಕನ್ಸಲ್ಟೇಷನ್ಗಳನ್ನು ಪಡ್ಕೊಂಡಿದ್ದಾರೆ. ನೂರಾರು ಕೇಸುಗಳನ್ನು ಆಫೀಸಿನಲ್ಲಿ ನಡೆಸಲಾಗ್ತಾ ಇದೆ. ಸುಶಿಕ್ಷಿತವಾದಂತಹ ವಕೀಲರ ತಂಡ ಕೂಡ ನಮ್ಮ ಕಚೇರಿಯಲ್ಲಿ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಏಕಾಏಕಿ ನಮಗೆ ಈ ಒಂದು ಸೌಜನ್ಯ ಪ್ರಕರಣವು ಜಾರಿಗೆ ಬಂತು ಅಂತ ಹೇಳಿದ್ರೆ ಸಾರ್ವಜನಿಕರ ಒಂದು ಚಾವಡಿಗೆ ಬಂತು. ಇದು ತುಂಬ ಬಿಸಿ ಬಿಸಿ ಆದಂತಹ ಸುದ್ದಿ ಆಯಿತು. ಸೊ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಆಕೆಗೆ ನ್ಯಾಯ ಸಿಗಬೇಕು, ಹಾಗೂ ಸುಮ್ಮನೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲದೆ ಕೇವಲ ಪ್ರಿಸಂಪ್ಷನ್, ಅಸಂಪ್ಷನ್ ಅಂದುಕೊಳ್ಳುವುದು, ಊಹಿಸಿಕೊಳ್ಳುವುದು ಮತ್ತು ಊಹಾಪೋಹಗಳು, ಕತೆಗಳು, ಈ ರೀತಿಯಾದಂತಹ ಆಧಾರದ ಮೇಲೆ ಒಂದು ಧಾರ್ಮಿಕ ಸಂಸ್ಥೆಯಾಗಿರ್ತಕ್ಕಂತಹ ಧರ್ಮಸ್ಥಳ ಹಾಗೂ ಅಲ್ಲಿನ ಮಂಜುನಾಥ ಸ್ವಾಮಿಯ ದೇವಾಲಯ, ಹೀಗೆ ಇನ್ನಿತರವಾದಂತಹ ವಿಚಾರಗಳ ಬಗ್ಗೆ ಮಿಕ್ಸ್ ಮಾಡಿ ಮಾತನಾಡಿದಾಗ ಅಲ್ಲಿ ಇಡನ್ ಅಜೆಂಡಾ ಕಂಡು ಬಂದಿದ್ದರಿಂದ ನಿಜವಾಗಿ ನ್ಯಾಯ ಬೇಕಾಗಿದ್ದಾದಲ್ಲಿ ಏನು ಮಾಡಬೇಕು, ಏನನ್ನು ಮಾಡಿದರೆ ನ್ಯಾಯ ಸಿಗುತ್ತದೆ ಎಂಬುವಂತಹ ವಿಚಾರವನ್ನು, ಹಾಗೂ ನಿಜವಾಗಿಯೂ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು, ಅವರು ಎಷ್ಟೇ ದೊಡ್ಡವರಾದರೂ ಸಹ ಅಂತ ಹೇಳಿ ನಾನು ನ್ಯೂಟ್ರಲ್ ಆಗಿ, ಯಾವುದೇ ಬಯಾಸ್ ಇಲ್ಲದೆ, ಯಾರ ಪರವೂ ವಹಿಸದೆ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಸರಿಸುಮಾರು 3 ಎಪಿಸೋಡ್ಗಳು, ಎಪಿಸೋಡ್ 1, 2, 3 3 ಎಪಿಸೋಡ್ಗಳನ್ನು ಮಾಡಿ ಹಾಕಿದ್ದೆ. ಮತ್ತು ನಿನ್ನೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನನ್ನ ಸಾರ್ವಜನಿಕ ಕಳಕಳಿ ಜನರಿಗೆ ಅರ್ಥ ಆಗಬೇಕು ಮತ್ತು ತಿಳಿದುಕೊಳ್ಳಬೇಕು ಅಂತ ಹೇಳಿ ಬಯಸ್ತೇನೆ. ಇಲ್ಲಿ ನಾನು ಯಾರ ವಿರುದ್ಧವಾಗಿಯೂ ಮಾತನಾಡಿಲ್ಲ. ಸರಿಯಾಗಿ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿದ್ದೆ ಆದಲ್ಲಿ ನನ್ನ ಕಳಕಳಿ ಏನು, ನಾನು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ಒಂದು ಸುಶಿಕ್ಷಿತವಾದ ಸಮಾಜ ನಿರ್ಮಾಣ ಆಗಬೇಕಂದರೆ ಏನು ಬೇಕು ಅನ್ನೋದು ನನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಏನನ್ನು ಮಾಡಬೇಕು ಅಂತಲೂ ಹೇಳಿದ್ದೇನೆ, ಏನನ್ನು ಮಾಡಬಾರದು ಅಂತ ಕೂಡ ನಾನು ಹೇಳಿದ್ದೇನೆ. ಇನ್ನು ಈ ಒಂದು ವಿಡಿಯೋಗೆ ಸುಮ್ಮನೆ ಕೆಲಸಕ್ಕೆ ಬಾರದ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಆದ್ದರಿಂದ ಈ ಒಂದು ವಿಡಿಯೋ ಮುಖಾಂತರ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಕೊಡಬೇಕು. ಸುಮ್ಮನೆ ಕಾಮೆಂಟ್ಗಳನ್ನು ಮಾಡುವುದು, ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದು, ಮುಖ ಇಲ್ಲ, ಮೇಲ್ ಐ ಡಿ ಇರಲ್ಲ, ನಂಬರ್ ಇರಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಎಲ್ಲಿಂದ ಮಾತಾಡ್ತಾವ್ರೆ ಗೊತ್ತಿರಲ್ಲ, ಈ ರೀತಿಯಾಗಿ ಐಡೆಂಟಿಟಿನೇ ಇಲ್ಲದೆ, ಫೇಸ್ ವ್ಯಾಲ್ಯೂನೇ ಇಲ್ಲದೆ ಇರತಕ್ಕಂಥ ಕೆಲಸಕ್ಕೆ ಬಾರದ ಅಯೋಗ್ಯರು ಮತ್ತು ಈ ರೀತಿಯಾದಂತಹ ಏನಕ್ಕೂ ಬಾರದಂಥವ್ರು, ಅಯೋಗ್ಯರು ಅನ್ನೋದಕ್ಕೂ ಕೂಡ ಒಂದು ಪದವಿ ಆಗೋಗ್ಬಿಡುತ್ತೆ. ಅದಕ್ಕೂ ಕೂಡ ಅರ್ಹತೆ ಇಲ್ಲದಂಥವರು ಫೇಕ್ ನ್ಯೂಸ್ಗಳನ್ನು, ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ಗಳನ್ನು ಮಾಡಿದ್ದಾರೆ.
ಒಬ್ಬರು ವಕೀಲರಿಗೆ ಇರಬೇಕಾದಂತಹ ಒಂದು ಗೌರವ ಏನು, ಅವರ ಘನತೆ ಏನು, ಆ ಒಂದು ಸ್ಥಾನಕ್ಕೆ ಹೋಗಬೇಕಂತ ಹೇಳಿದ್ರೆ ನಾವು ಎಷ್ಟು ಮಟ್ಟಿನ ಶ್ರಮ ಹಾಕಬೇಕು, ಜೀವನದಲ್ಲಿ ಶ್ರಮಪಟ್ಟು ಯಶಸ್ಸನ್ನು ಪಡಿಬೇಕು, ಆ ಒಂದು ಸ್ಥಾನ ಪಡಿಬೇಕು ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದೆ ವಕೀಲರನ್ನು ಅವಮಾನಿಸುವ ರೀತಿಯಲ್ಲಿ ಮತ್ತು ಅವರನ್ನು ಕುಂದಿಸುವ ರೀತಿಯಲ್ಲಿ, ಧೈರ್ಯವನ್ನು ಕುಂದಿಸುವ ರೀತಿಯಲ್ಲಿ ಈ ಫೇಕ್ ಬುಡುಬುಡಿಕೆಗಳು ಕ್ರಿಮಿನಲ್ಸ್ಗಳು ತಂಡಗಳನ್ನು ಮಾಡಿಕೊಂಡು, ಗ್ರೂಪ್ಗಳನ್ನು ಮಾಡಿಕೊಂಡು ಇಂಥ ಸಾವಿರ ಅಲ್ಲ ಲಕ್ಷ ಮೆಸೇಜ್ಗಳನ್ನು ಕಳಿಸಿದ್ರು ಇಷ್ಟಕ್ಕೆ ಸಮಾನ, ಒಂದು ಕೂದಲಿಗೆ ಸಮಾನ. ಅಷ್ಟು ಗಟ್ಟಿಗ ಮತ್ತು ಅಷ್ಟು ಪವರ್ಫುಲ್ ಅಡ್ವೊಕೇಟು ಆಗಿದ್ದೇನೆ ನಾನು. ನನಗೆ ಯಾಕೆ ಈ ಒಂದು ಧೈರ್ಯ? ಮಂಜುನಾಥ ಸ್ವಾಮಿಯ ವರಪ್ರಸಾದ ಈ ಮಂಜುನಾಥ. ಮತ್ತು ಆಧ್ಯಾತ್ಮಿಕ ಜೀವಿ, ನನ್ನ ಅಂತರ್ಯಾಮಿ ಚಾನಲ್ ಇದೆ, ಹೋಗಿ ನೋಡಿ. ಜನಗಳಿಗೆ ಎಂತಹ ಅತ್ಯದ್ಭುತ ವಿಚಾರಗಳನ್ನು ಕೊಡ್ತಾ ಇದ್ದೀನಿ ಅಂತ ನೋಡಿ. ಈ ಒಂದು ಅಂತರ್ಯಾಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರು ಯೋಗ್ಯತೆಗಳಿಲ್ಲದವರು ಏನೇನೋ ಮಾತಾಡಿದ್ರೆ ಅಂಥವರಿಗೆ ಏನು ಮಾಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಈ ಒಂದು ವಾಕ್ ಸ್ವಾತಂತ್ರ್ಯ ನೋಡಿ, ಈ ಒಂದು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗಳಲ್ಲಿ ಈ ಒಂದು ಕಾಮೆಂಟ್ ಸೆಕ್ಷನ್ ಅನ್ನೋದು ಇದೇ ಇರುತ್ತೆ. ಈ ಯೂಟ್ಯೂಬ್ಗಳು ಮಾಡಿದಾಗ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಅದೇನು, ಆ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಕಂಟೆಂಟನ್ನು ಅರ್ಥ ಮಾಡಿಕೊಂಡು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಮೆಂಟ್ಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಇದರಲ್ಲಿ ಒರಿಜಿನಲ್ ಅಕೌಂಟ್ ಇರೋರು ಇರ್ತಾರೆ, ಫೇಕ್ ಅಕೌಂಟ್ಗಳಿರೋರು ಇರ್ತಾರೆ. ಈ ಒರಿಜಿನಲ್ ಅಕೌಂಟ್ ಇರೋರಿಗೆ ಗೊತ್ತಿರುತ್ತೆ ಅವರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ. ಏನೂ ಗೊತ್ತಿಲ್ಲದೆ ಮೆಸೇಜ್ ಮಾಡ್ತಕ್ಕಂಥವ್ರು ಎಲ್ಲ ಫೇಕ್ಗಳು. ಸೊ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಕಾನೂನು ಏನು ಹೇಳುತ್ತೆ, ಈ ಒಂದು ವಾಕ್ ಸ್ವಾತಂತ್ರ್ಯ ಎಲ್ಲೆ ಮೀರಿದಾಗ ಹೇಗೆ ಇದು ಮಾನಹಾನಿ ನಷ್ಟದ ಕೇಸಿಗೆ ಅರ್ಹತೆ ಪಡೆಯುತ್ತೆ, ಹೇಗೆ ಇವ್ರುಗಳನ್ನೆಲ್ಲ ಮಟ್ಟ ಹಾಕಬೇಕು, ಹೇಗೆ ಇವ್ರುಗಳ ವಿರುದ್ಧ ಕೇಸು ದಾಖಲು ಮಾಡಬೇಕು, ಹೇಗೆ ಈ ಫೇಕ್ ಅಕೌಂಟ್ಗಳನ್ನು ಟ್ರೇಸ್ ಔಟ್ ಮಾಡಬೇಕು, ಹೇಗೆ ಇಂಥವ್ರ ಮೇಲೆ ಕೇಸು ದಾಖಲು ಮಾಡಿ ಕಾನೂನು ಕ್ರಮ ತಗೊಂಡು ಇವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸುಶಿಕ್ಷಿತ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಅದಕ್ಕೆ ಮುಂಚೆ ಕೆಲವು ನನಗೆ ಸಾರ್ವಜನಿಕರಿಗೆ ಹೇಳೋದಿದೆ, ಅದನ್ನು ಹೇಳಿ ಕೊನೆಯಲ್ಲಿ ಎಲ್ಲ ಕಾನೂನಾತ್ಮಕ ವಿಚಾರಗಳನ್ನ ತಿಳಿಸ್ತೇನೆ. ಇದು ಇತ್ತೀಚೆಗೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗೌರವಯುತವಾದಂತಹ ವ್ಯಕ್ತಿಗಳು, ಗೌರವಾನ್ವಿತರು, ಪೂಜ್ಯರು ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸಾಧನೆ ಮಾಡಿದಂಥವರು, ಸಿನಿಮಾ ನಟರು, ನಟಿಯರು ಯಾರನ್ನೂ ನೋಡ್ತಾ ಇಲ್ಲ. ಬೇಕಾಬಿಟ್ಟು ಕಾಮೆಂಟ್ಗಳನ್ನು ಮಾಡುವ ಮುಖಾಂತರ ತೇಜೋವಧೆ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳು ನಡೀತಾ ಇದೆ. ಕೇವಲ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿಕೊಂಡು ಏನೋ ಒಂದು ವಿಡಿಯೋನ ಮಾಡ್ಕೊಂಡು ಯಾವುದೋ ಒಂದು ಫೇಕ್ ಕಾಮೆಂಟ್ಗಳನ್ನು ಮಾಡಿಕೊಂಡು ತೇಜೋವಧೆ ಮಾಡ್ತಾ ಹೋಗುವಂತಹ ಪ್ರಯತ್ನಗಳು ನಡೀತಾ ಇದೆ. ಇದು ಯಾವುದು ಕೂಡ ಸಲ್ಲದು. ಇಂತಹ ಏನೇ ಕ್ರಮಗಳಾಗಿದ್ದರೂ ಕೂಡ ಅನ್ಯಾಯ ಆಗಿದ್ದರೆ ಅವರೆಲ್ಲರೂ ತಗೊಂಡು ಬನ್ನಿ. ಅವ್ರು ಎಂಥವರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ನನ್ನ ಕೈಗೆ ಸಿಗಾಕೊಂಡ್ರೆ ಡಿಫಾಮೇಷನ್ ಕೇಸು ಖಂಡಿತ ಫೈಲ್ ಆಗುತ್ತೆ. ಮತ್ತು ನ್ಯಾಯಕ್ಕೆ ಹೋರಾಟವನ್ನು ಮಾಡುವಂತಹ ವ್ಯಕ್ತಿ ಆಗಿದ್ದೇನೆ ನಾನು. ತಗೊಂಡು ಬನ್ನಿ, ಮುಲಾಜೆ ಇಲ್ಲ. ಯಾರು ಎಲ್ಲೆ ಮೀರಿ ಸಭ್ಯತೆ ಮೀರಿ ನಡ್ಕೊಳ್ತಾರೋ, ಯಾರು ಸಮಾಜ ಘಾತುಕರೋ, ಸಮಾಜ ಕಂಟಕರೋ, ಇವರೆಲ್ಲರ ವಿರುದ್ಧವೂ ಕೂಡ ತನಿಖೆಯನ್ನು ಮಾಡಿಸಿ ಶಿಕ್ಷೆಯನ್ನು ಕೊಡಿಸುವಂತಹ ಸಮಯ ಬಂದಿದೆ. ಇದಕ್ಕೆ ಏನು ಮಾಡಬೇಕು ನೋಡಿ, ಮೊದಲು ಸುಶಿಕ್ಷಿತರು ಮಾತನಾಡುವುದನ್ನು ಕಲಿಯಬೇಕು. ನೋಡಿ, ನಮ್ಮಲ್ಲಿ ಅವಿದ್ಯಾವಂತರು ಜಾಸ್ತಿ, ಅವಿದ್ಯಾವಂತರು ಜಾಸ್ತಿ, ವಿದ್ಯಾವಂತರು ಕಡಿಮೆ, ಬಡವರು ಜಾಸ್ತಿ, ಶ್ರೀಮಂತರು ಕಡಿಮೆ. ಸೊ ಈ ರೀತಿ ಆಗೋಗ್ಬಿಟ್ಟಿದೆ. ಈ ಶ್ರೀಮಂತರು, ವಿದ್ಯಾವಂತರು, ಸಕ್ಸಸ್ಫುಲ್ ಪೀಪಲ್ ರೇಷಿಯೋ ಕಡಿಮೆ ಇದೆ ನಮ್ಮ ದೇಶದಲ್ಲಿ. 100ಕ್ಕೆ 2% ಸಕ್ಸಸ್ ಆಗಿರ್ತಕ್ಕಂಥವರು ಮತ್ತು ರಿಚ್ ಪೀಪಲ್ಸು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂಥವ್ರುಗಳು. ಎಷ್ಟು ಜನಕ್ಕೆ ನಾವು ಅವಾರ್ಡ್ಗಳು ಸಿಕ್ಕಿಬಿಡುತ್ತೆ, ಎಷ್ಟು ಜನ ಸಾಧನೆಗೈದಿದ್ದಾರೆ ಅಲ್ವಾ? ಸೊ ಈ ರೀತಿಯಾಗಿ ಇದ್ದಾಗ ಸುಶಿಕ್ಷಿತರು, ನಾಗರಿಕರು, ಒಳ್ಳೆಯ ಸತ್ಪ್ರಜೆಗಳು ಇವರೆಲ್ಲ ಮಾತನಾಡಬೇಕು. ಅವರು ಮಾತಾಡೋದಿಲ್ಲ, ಯಾಕಂದರೆ ಅವ್ರಿಗೆ ಸಮಯ ಇಲ್ಲ. ಸಮಯ ಇದ್ದರೂ ಸುಮ್ಮನೆ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಯಾಕೆ ಬೇಕು ನನಗೆ ಇದೆಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಮತ್ತೆ ತಿರ್ಗ ಸುಶಿಕ್ಷಿತರು ಪ್ರಶ್ನೆ ಮಾಡ್ತಾರೆ, ಈ ಸಮಾಜ ಇರೋದು ಹೀಗೇನೆ, ಇದು ಯಾವಾಗ ಬದಲಾವಣೆ ಆಗುತ್ತೆ, ಇದು ಯಾರು ಬಂದು ಚೇಂಜ್ ಮಾಡ್ತಾರೆ ಅಂತ ಕಲಿಯೇ ಬರಬೇಕೇನೋ. ಈ ರೀತಿಯಾಗಿ ಮಾತಾಡ್ಕೊಂಡು ಕೂತ್ರಾಗಲ್ಲ. ಕೆಟ್ಟದ್ದನ್ನು ಒಳ್ಳೆಯದು ಡಾಮಿನೇಟ್ ಮಾಡಬೇಕು. ಕರಿ ನಾಯಿಯನ್ನು ಬಿಳಿ ನಾಯಿ ಡಾಮಿನೇಟ್ ಮಾಡಬೇಕು. ಅಂದರೆ ಇಲ್ಲಿ ಇಂಡಿಕೇಶನ್ ಆಗಿ ಹೇಳ್ತಾ ಇದ್ದೀನಿ, ಈ ಕೆಟ್ಟದ್ದು ಕರಿದು ಅಂತ ಅನ್ನೋದು ಏನು, ಬ್ಲ್ಯಾಕ್ ಅಂತ ಅಂತಕ್ಕಂಥದ್ದು ಈವಿಲ್ ಪವರ್, ಈ ವೈಟ್ ಅಂತಕ್ಕಂಥದ್ದು ಡಿವೈನ್ ಪವರ್. ಇದು ಡಾಮಿನೇಟ್ ಮಾಡಬೇಕು, ಇದು ಮಾತನಾಡಬೇಕು.
ಇದು ಮಾತನಾಡದೇ ಇದ್ದಾಗ, ಸುಶಿಕ್ಷಿತರು ಮಾತನಾಡದೇ ಇದ್ದಾಗ, ತಿಳುವಳಿಕೆಯುಳ್ಳವರು, ವಿದ್ಯಾವಂತರು ಮತ್ತು ನನ್ನ ವಿಡಿಯೋನ ಅರ್ಥ ಮಾಡಿಕೊಂಡಂಥವ್ರು ಎಲ್ಲ ಕಾಮೆಂಟ್ಗಳನ್ನು ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಮಾಡೋರಿಗೆ ಗೊತ್ತಾಗುತ್ತೆ. ಎಷ್ಟು ಸಾವಿರ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅವ್ರು ನ್ಯಾಚುರಲ್ ಆಗಿ ಇದ್ದಾಗ ಅವ್ರುಗಳು ಮಾಡಬೇಕು. ನೋಡಿ, ಸರಿಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. 3 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳಿದ್ದು ಕೋಟ್ಯಾಂತರ ವ್ಯೂಸ್ಗಳಾಗಿದೆ. 4 ವರ್ಷದಿಂದ ಸಮಾಜಕ್ಕೆ ನಿಸ್ವಾರ್ಥವಾಗಿ, ನಿಸ್ಪೃಹನಾಗಿ ಕಾನೂನಿನ ಜ್ಞಾನವನ್ನು ನೀಡ್ತಾ ಬಂದಿದ್ದೇನೆ. ಸಹಸ್ರಾರು ಜನರು ಅನುಕೂಲಗಳನ್ನು ಪಡ್ಕೊಂಡಿದ್ದೀರಾ. ಎಷ್ಟು ಜನ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದೀರಾ? ಕಾಮೆಂಟ್ಗಳನ್ನು ಯಾಕೆ ಮಾಡ್ತಾ ಇಲ್ಲ? ಮಾಡದೆ ಹೋದರೆ ಏನೂ ಆಗೋದಿಲ್ಲ. ಸುಶಿಕ್ಷಿತ ಸಮಾಜ ಬರೋದಿಲ್ಲ. ಯಾರೋ ಒಬ್ಬರು ನಾನು ನಾಯಕತ್ವ ತಗೊಳ್ತೀನಿ ಅಂತ ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ, ಬೆಕ್ಕಿಗೆ ಗಂಟೆ ಕಟ್ಟಕ್ಕೆ ಬಂದಾಗ ಅದ್ರ ಹಿಂದೆನೂ ಕೂಡ ನಾವು ಇಲ್ಲ ಅಂತ ಹೇಳಿದ್ರೆ ಈ ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗೋದಾದರೂ ಹೇಗೆ? ಮತ್ತು ಈ ಒಂದು ಅನ್ಯಾಯ ತಡೆಯೋದಾದರೂ ಹೇಗೆ? ಆದ್ದರಿಂದ ಸುಶಿಕ್ಷಿತ ಸಮಾಜ ಎಚ್ಚೆತ್ತುಕೊಳ್ಳಬೇಕು. ಮತ್ತು ಬಿಡುವಿರೋ ಸಂದರ್ಭಗಳಲ್ಲಿ ಇಂತಹ ಒಂದು ಪ್ರಕರಣಗಳಲ್ಲಿ ಕೆಟ್ಟದ್ದು ಡಾಮಿನೇಟ್ ಆಗೋಕ್ಕೆ ಬಿಡಬಾರ್ದು. ಏನೋ ಒಂದು 1000 ಜನ ಒಂದು ಗ್ಯಾಂಗ್ ಕಟ್ಕೊಂಬಿಟ್ಟು ಏನೋ ಒಂದು ಮಾಡಾಕ್ಬಿಟ್ರೆ ಅದನ್ನು ನೋಡಿಕೊಂಡು ಸುಶಿಕ್ಷಿತರು ತೀರ್ಮಾನ ತಗೋಬೇಕಾ? ಅಥವಾ ಅದರಿಂದ ಅಳೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಆದ್ದರಿಂದ ಸುಶಿಕ್ಷಿತರು ಮಾತನಾಡಿ, ಕಾಮೆಂಟ್ಗಳನ್ನು ಮಾಡಿ, ಅಟ್ಲೀಸ್ಟ್ ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್ ಮಾಡಿದರೆ ಯೂಟ್ಯೂಬ್ ರೆಕಮೆಂಡೇಷನ್ಗಾಗುತ್ತೆ. ಲಕ್ಷಾಂತರ ಜನರಿಗೆ ಅದು ರೀಚ್ ಆಗುತ್ತೆ. ನೀವೇನು ಹೋರಾಟಕ್ಕೆ ಇಳಿರಿ, ಕೋರ್ಟಿಗೆ ಬನ್ನಿ, ಇದು ಬನ್ನಿ, ಬೇಡ. ಅಟ್ಲೀಸ್ಟ್ ಒಂದು ಒಳ್ಳೆಯದು ಅನ್ನಿಸ್ದಾಗ ಅದ್ರ ಬಗ್ಗೆ ಒಂದು ಮಾತಾಡಿ, ಒಂದು ಮೆಸೇಜ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ. ಅಟ್ಲೀಸ್ಟ್ ಚಾನಲ್ ಲಿಂಕನ್ನು, ವಿಡಿಯೋ ಲಿಂಕನ್ನು ಅಷ್ಟು ಮಾಡಿದ್ರೆ ಸಾಕು, ಜನಗಳಿಗೆ ರೀಚ್ ಆಗುತ್ತೆ. ಜನಕ್ಕೆ ಏನಾಗುತ್ತೆ, ಈಗ ನೋಡಿ, ಸಮೂಹ ಸನ್ನಿ ಆಗೋಯ್ತು ಒಂದು ವಿಡಿಯೋಯಿಂದ. ಸಮೂಹ ಸನ್ನಿ ಎಲ್ಲರೂ ಹುಚ್ಚಾಪಟ್ಟೆ ಮಾತಾಡ್ತಾ ಇರೋದು. ಯಾರಿಗೂ ತರ್ಕ ಬೇಕಿಲ್ಲ, ವಿವೇಕ ಬೇಕಿಲ್ಲ, ಬುದ್ಧಿ ಬೇಕಿಲ್ಲ, ಜ್ಞಾನ ಬೇಕಿಲ್ಲ, ವಿಚಾರ ಬೇಕಿಲ್ಲ, ವೈಚಾರಿಕತೆ ಬೇಕಿಲ್ಲ, ಏನೂ ಬೇಕಿಲ್ಲ. ಹುಚ್ಚುಚ್ಚು ಮೆಸೇಜ್ಗಳು, ಒಂದಕ್ಕೂ ಅರ್ಥ ಇಲ್ಲ. ಇದಕ್ಕೆಲ್ಲ ಕೇರ್ ಮಾಡೋ ಮಗನೂ ಅಲ್ಲ, ಇದಕ್ಕೆಲ್ಲ ನಾವು ಕೇರ್ ಮಾಡೋಕ್ಕೆ ನಮ್ಗೆ ಟೈಮೂ ಇಲ್ಲ. ಮತ್ತು ನಾನು ಆಗಲೇ ಹೇಳ್ದಂಗೆ ಇದಕ್ಕೆಲ್ಲ ಅಷ್ಟೇ. ಆದ್ದರಿಂದ ಸುಶಿಕ್ಷಿತರು ಮಾತಾಡಿ ಅಂತ ಹೇಳಿ ನಾನು ಇಲ್ಲಿ ಕೇಳ್ಕೊಳ್ತೇನೆ. ಎಜುಕೇಟೆಡ್ ಕ್ಲಾಸ್ ಮಾತಾಡೋದಿಲ್ಲ. ನೋಡಿ, ನಮ್ಮಲ್ಲಿ ಓಟಿನ ವ್ಯವಸ್ಥೆ ಆಗಲಿ, ಮೆಜಾರಿಟಿ ಕೇಳ್ತಾರೆ. ಎಜುಕೇಟೆಡ್ ಕ್ಲಾಸ್ಗಳು ಇವ್ರುಗಳು ಓಟ್ ಹಾಕೋಕ್ಕೆ ಬರಲ್ಲ. ಇನ್ನು ಅನ್ಎಜುಕೇಟೆಡ್ಗಳು, ವಿದ್ಯೆ ಗೊತ್ತಿ ಇಲ್ದಿರೋರು, ತಿಳುವಳಿಕೆ ಇಲ್ದಿರೋರು ಏನೋ ಒಂದಷ್ಟು ಈಸ್ಕೊಂಡು, ಅದು ಇದು ಈಸ್ಕೊಂಡು ದುಡ್ಡುಗೋ ಮತ್ತೊಂದಕ್ಕೋ ಓಟನ್ನು ಮಾರ್ಕೊಂಡು ಹಾಕ್ತಾರೆ. ಮತ್ತು ಅವರು ಆಯ್ಕೆ ಮಾಡೋರು ಅದೇ ಥರದಲ್ಲಿ ಬರ್ತಾರೆ, ರಾಜಕೀಯ ಮಾಡ್ತಾರೆ. ಸೊ ಸಮಾಜ ಸುಶಿಕ್ಷಿತ ಸಮಾಜ ಆಗಲ್ಲ. ಮತ್ತು ಈ ರೀತಿ ಘಟನೆಗಳು ನಡೆದಾಗ, ಒಬ್ಬರು ಸುಶಿಕ್ಷಿತರು ಮಾತನಾಡಿದಾಗ ಅದಕ್ಕೆ ಅಟ್ಲೀಸ್ಟ್ ಪರೋಕ್ಷವಾಗಿ ಆದ್ರೂ ಒಂದು ಸಪೋರ್ಟ್ ಮಾಡದೆ ಹೋದರೆ ಹೇಗೆ ಸುಶಿಕ್ಷಿತ ಸಮಾಜವನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಈ ರೀತಿ ಮಾಡಿದಾಗ ಹೇಗೆ ಬೆಕ್ಕಿಗೆ ಗಂಟೆ ಕಟ್ಟೋರು ಮುಂದೆ ಬರ್ತಾರೆ? ಆದ್ದರಿಂದ ನೀವು ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂದಂಗೆ ನೀವು ಎದ್ದೇಳಬೇಕು, ಜಾಗೃತರಾಗಬೇಕು. ಈ ಒಂದು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೂ ಕೂಡ ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಫೇಕ್ ಡೀಪ್ಗಳು ಮಾಡೋದು, ಫೇಕ್ ಅಕೌಂಟ್ಗಳು ಮಾಡೋದು, ಫೇಕು ಕಾಮೆಂಟ್ಗಳನ್ನ ಹಾಕೋದು, ಹುಚ್ಚಾಪಟ್ಟೆ ಮಾಡೋದು, ಇವುಗಳನ್ನೆಲ್ಲ ನೋಡಿಕೊಂಡು ಯಾರು ಯಾವುದೇ ಕನ್ಕ್ಲೂಷನ್ಗೂ ಬರಬೇಡಿ. ವೀಕ್ಷಕರಲ್ಲಿ ಏನೇ ಆಗಲಿ ತಿಳ್ಕೊಳ್ಳಿ. ವ್ಯಕ್ತಿನ ನೋಡಿ, ವಿಷಯನ ನೋಡಿ, ಜಾಗಕ್ಕೆ ಹೋಗಿ ತಿಳ್ಕೊಂಡು ಅರ್ಥಕೊಂಡು ನೀವು ತೀರ್ಮಾನ ಮಾಡಿ. ಇದು ಯಾವುದೋ ಸೋಷಿಯಲ್ ಮೀಡಿಯಾದಿರೋ ಕಾಮೆಂಟ್ಗಳ ಮೇಲೆ, ಅದು ಪ್ಲಸ್ಸೇ ಆಗಲಿ ಮೈನಸ್ಸೇ ಆಗಲಿ, ಅದ್ರ ಮೇಲೆ 100% ರಿಲೈ ಆಗಬೇಡಿ. ಅದನ್ನು ಸತ್ಯ ಶೋಧನೆ ಮಾಡಿ ನಂತರ ತೀರ್ಮಾನ ತಗೊಳ್ಳಿ ಅಂತ ಈ ಮೂಲಕ ನಾನು ಮೊದಲಿಗೆ ಸುಶಿಕ್ಷಿತ ಸಮಾಜಕ್ಕೆ ಹೇಳೋದ್ರ ಮುಖಾಂತರ ನಾನು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ. ನೋಡಿ, ಈ ಒಂದು ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್, ಇದರ ದುರುಪಯೋಗ ಎಲ್ಲೆಡೆ ಆಗ್ತಾ ಇದೆ. ಎಗ್ಗಿಲ್ಲದೆ ಆಗ್ತಾ ಇದೆ, ಬೌಂಡ್ರಿನೇ ಇಲ್ಲದಂತೆ ಆಗ್ತಾ ಇದೆ. ಸೊ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್, ಈ ವಾಕ್ ಸ್ವಾತಂತ್ರ್ಯವು ಸ್ವೇಚ್ಛಾಚಾರವಾಗಿ ಪರಿವರ್ತನೆ ಆಗಿ ದೌರ್ಜನ್ಯಗಳನ್ನು ಮಾಡ್ತಾ ಸಚ್ಚಾರಿತ್ರ್ಯದ ವಧೆಯನ್ನು ಮಾಡುವಲ್ಲಿ, ಬಳಸಿಕೊಳ್ಳುವಲ್ಲಿ ಇದನ್ನು ಒಂದು ಟೂಲ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾರು ಎಷ್ಟೇ ವರ್ಷಗಳ ಸಾಧನೆ ಮಾಡಿದರು, ಇದು ಯಾವುದೋ ಒಂದು ಮೀಡಿಯಾಗಳಿಂದ ಸೊ ಈ ರೀತಿಯಾಗಿ ಆಗೋಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಈ ಒಂದು ಸಮಾಜಕ್ಕೆ ಇದರ ಬಗ್ಗೆ ತಿಳಿಸಲೇಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ ಹಾಗೆ. ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇದನ್ನು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 19(1)A ನಲ್ಲಿ ನೀಡಲಾಗಿದೆ. ಇದು ಒಬ್ಬ ವ್ಯಕ್ತಿಯ ಒಂದು ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತವಾದಂತಹ ಒಂದು ಹಕ್ಕು ಆಗಿದೆ. ಇಟ್ ಈಸ್ ಎ ಫಂಡಮೆಂಟಲ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತಲೇ ನಾವು ಕರೆಯಬಹುದು. ಪ್ರಜಾಪ್ರಭುತ್ವದ ಒಂದು ಬುನಾದಿ ಅಂತಲೇ ನಾವು ಇಲ್ಲಿ ಕರೆಯಬಹುದಾಗಿದೆ. ಹಾಗಂತ ಏನು ಬೇಕಾದ್ರೂ ಮಾತಾಡ್ಬೋದಾ, ಎಷ್ಟು ಬೇಕಾದ್ರೂ ಮಾತಾಡ್ಬೋದಾ, ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದಾ? ಖಂಡಿತ ಇಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ಸ್ಗಳು, ನಿರ್ಬಂಧಗಳು ಇದೆ. 19(2) ನಮ್ಮ ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 2
ಇದರಲ್ಲಿ ಈ ಒಂದು ನಿರ್ಬಂಧಗಳನ್ನು ಹೇರಲಾಗಿದೆ. ಅದು ಏನು, ಯಾಕೆ ಹೇರಲಾಗಿದೆ? ಯಾವುದೇ ವ್ಯಕ್ತಿಯು ತನ್ನ ಘನತೆಯುತವಾದಂತಹ, ಗೌರವಯುತವಾದಂತಹ, ಚಾರಿತ್ರ್ಯಯುತವಾದಂತಹ ಒಂದು ಉತ್ತಮವಾದಂತಹ ಬದುಕನ್ನು ಬದುಕಲಿಕ್ಕೆ ಹಕ್ಕಿದೆ. ಅಂದರೆ ರೈಟ್ ಟು ಲೈಫ್ ಅಂತ ಹೇಳಿ ನಾವು ಕರಿತೇವೆ. ಇದನ್ನು ಅಂಡರ್ ಆರ್ಟಿಕಲ್ 21 ಕೂಡ ನಾವು ನೋಡಬಹುದಾಗಿದೆ. ಸೊ ಇಂತಹ ಒಂದು ಗೌರವಕ್ಕೆ, ಘನತೆಗೆ ಚ್ಯುತಿ ತರುವಂತಹ ರೀತಿಯಲ್ಲಿ ಯಾರೇ ನಡೆದುಕೊಂಡರೂ ಅವರ ವಿರುದ್ಧ ಮುಲಾಜಿಲ್ಲದೆ ಡಿಫಾಮೇಷನ್ ಕೇಸ್ಗಳನ್ನು ಫೈಲ್ ಮಾಡಿ. ನಿಮಗೆ ಏನೇ ಭಯ ಇದ್ದರೂ, ಏನೇ ಲೀಗಲ್ ಅಸಿಸ್ಟೆನ್ಸ್ ಇದ್ರೆ ಬನ್ನಿ, ಖಂಡಿತ ನಾನು ಸಹಾಯ ಮಾಡ್ತೇನೆ, ಅವ್ರ ವಿರುದ್ಧ ಕ್ರಮಗಳನ್ನ ತಗೊಳ್ತೇನೆ. ಸೊ ಈ ಒಂದು ಡಿಫಮೇಷನ್ ಕೇಸನ್ನು ನೀವು ದಾಖಲು ಮಾಡಬಹುದಾಗಿದೆ. ಇನ್ನು ಈ ಒಂದು ಲೆಜಿಟಿಮೇಟ್ ಸ್ಪೀಚ್ ಯಾವಾಗ ಮೇ ಕ್ರಾಸ್ ಇನ್ ಟು ಒರಿಜಿನಲ್ ಕ್ರಿಮಿನಲ್ ಲಯಬಿಲಿಟಿ, ಅಂದರೆ ಯಾವಾಗ ಇದು ಕ್ರಿಮಿನಲ್ ಲಯಬಿಲಿಟಿ ಆಗಿ ಪರಿಣಮಿಸುತ್ತೆ ಅಂದರೆ ಯಾವಾಗ ಬೌಂಡ್ರಿಯನ್ನು ಮೀರಿದಾಗ, ಎಲ್ಲೆಯನ್ನು ಮೀರಿದಾಗ, ಆಗ ನೀವು ಅವರಿಗೆ ಹಳೆಯ ಕಾನೂನು ಇತ್ತು ನಮಗೆ IPC ಅಂತ, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 499, 500 ಅಂತ ಇತ್ತು. ಈಗ ಅದಕ್ಕೆ ಬದಲಾಗಿ ನಮಗೆ ಈ ಒಂದು BNS ಅಲ್ಲಿ ನಮಗೆ 356(1) ಅಲ್ಲಿ ಡಿಫಮೇಷನ್ ಅಂದರೆ ಏನು ಅಂತ ಇಂಟರ್ಪ್ರಿಟೇಷನ್ ಮಾಡಲಾಗಿದೆ. ಹಾಗೂ 356 ಸಬ್ ಕ್ಲಾಸ್ 2ನಲ್ಲಿ ಅದಕ್ಕೆ ಪನಿಷ್ಮೆಂಟ್ ಏನು ಅನ್ನೋದನ್ನು ಕೂಡ ಕೊಡಲಾಗಿದೆ. 2 ವರ್ಷಗಳಿಗೂ ಮೀರಿದ ಪನಿಷ್ಮೆಂಟು ಇದಕ್ಕೆ ಇರುತ್ತೆ. ಇಂಪ್ರಿಸಾನ್ಮೆಂಟು ವಿತ್ ಫೈನ್, ಸೆರೆವಾಸ, ಜೈಲುವಾಸ ಮತ್ತು ದಂಡ ಎಲ್ಲವನ್ನು ಕಟ್ಟಿಕೊಡಬೇಕಾಗುತ್ತೆ. ಈ ಒಂದು ಸೆರೆವಾಸ ಎಲ್ಲ ಆದಮೇಲೆ ಅಥವಾ ದಂಡ ಎರಡನ್ನು ಕೂಡ ಹಾಕಬಹುದಾಗಿದೆ ಕೋರ್ಟು. ಇನ್ನು ಉದಾಹರಣೆಯಾಗಿ ನಾವು ನೋಡೋದಾದರೆ ಈ ಒಂದು ಡಿಫಮೇಷನ್ನಲ್ಲಿ ಸಿವಿಲ್ ಪ್ರಕರಣ ಹಾಗೂ ಕ್ರಿಮಿನಲ್ ಪ್ರಕರಣ ಅಂತ 2 ಉಂಟು. ಈ ಒಂದು ಸಿವಿಲ್ ಪ್ರಕರಣದಲ್ಲಿ ನಾವು ನಮಗೆ ಆದಂತಹ ಅವಮಾನಕ್ಕೆ ಅವರಿಂದ ಪರಿಹಾರವನ್ನು ಕೇಳಬಹುದಾಗಿದೆ. ಅದೇ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬಹುದಾಗಿದೆ. ಸೊ ಮಿತಿ ಮೀರಿದವರ ಬಾಯಿಗೆ ಬೀಗ ಹಾಕಬಹುದಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತೇನೆ. ಇನ್ನು ಈ ಒಂದು ಸೈಬರ್ ಕ್ರೈಮ್ಗಳು ನಡೆದಾಗ ನಿಮಗೆ ಅಲ್ಲಿ ಏನೇನು ಸ್ಕೋಪ್ ಇರುತ್ತೆ ನಾನೀಗಾಗಲೇ ಹೇಳಿದಾಗೆ ಈ ಒಂದು BNSS 2023 ಇದರ ಪ್ರಕಾರ ಇದು ನಾನ್ ಕಾಗ್ನೈಸಬಲ್, ಬೇಲಬಲ್ ಆ್ಯಂಡ್ ಕಾಂಪೌಂಡಬಲ್ ಅಫೆನ್ಸ್ ಆಗಿರುತ್ತೆ. ಆದ್ದರಿಂದ ಈ ಒಂದು ಸ್ಕೋಪ್ ಬಂದು ನಮಗೆ ಸೋಷಿಯಲ್ ಮೀಡಿಯಾಗಳಾಗ್ಬೋದು, ಬ್ಲಾಗ್ಸ್ ಆಗ್ಬೋದು, ಈ ರೀತಿಯಾಗಿ ಎಲ್ಲ ಕಡೆ ಬಳಸಿಕೊಂಡಾಗ ಸೆಕ್ಷನ್ 356 ಅಂಡರಲ್ಲಿ ನಾವು IT ಆ್ಯಕ್ಟ್ 2000 ಅಂಡರಲ್ಲಿ ಕೇಸನ್ನು ನಾವು ದಾಖಲು ಮಾಡಬಹುದಾಗಿದೆ. ಇನ್ನು ಈ ಒಂದು ಸ್ವಾತಂತ್ರ್ಯವನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು AI ಜನರೇಟ್ಗಳನ್ನು ಮಾಡಿಕೊಂಡು ಅಕೌಂಟ್ಗಳನ್ನು ಜನರೇಟ್ ಮಾಡಿದ್ರೆ ಸಾವಿರಾರು ಅಕೌಂಟ್ಗಳು ಕ್ರಿಯೇಟ್ ಆಗ್ತವೆ, ಸಾವಿರಾರು ಫೇಕ್ ಮೆಸೇಜ್ಗಳನ್ನ ಹಾಕಬಹುದಾಗಿದೆ. ಆದ್ದರಿಂದ ವೀಕ್ಷಕರೇ, ಈ ತರಹದ ಒಂದು ಡಮ್ಮಿ ಮೆಸೇಜ್ಗಳನ್ನು, ಡಮ್ಮಿ ವಿಚಾರಗಳನ್ನು ನೋಡಿಕೊಂಡು ಯಾವುದನ್ನು ಕೂಡ ಕನ್ಕ್ಲೂಡ್ ಮಾಡಬೇಡಿ ಅಂತ ಹೇಳ್ತಾ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಥರ ಯೂಸ್ಲೆಸ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ಫೇಕ್ ಮಾಡಿದಾಗ ಅದಕ್ಕೆ ನೀವೇನು ರಿಲೈ ಆಗಬೇಡಿ ಅಂತ ನಾನು ಹೇಳ್ತೇನೆ. ಇನ್ನು ಈ ಒಂದು ಆಧಾರವನ್ನ ಮೇಲೆ, ಕಾಮೆಂಟ್ಗಳ ಆಧಾರದ ಮೇಲೆ ಒಪಿನಿಯನ್ಗಳನ್ನು ಕೂಡ ಯಾವುದೇ ರೀತಿ ಫ್ರೇಮ್ ಮಾಡಲಿಕ್ಕೆ ಹೋಗಬೇಡಿ. ಅದು ಪ್ಲಸ್ ಆಗಲಿ ಮೈನಸ್ ಆಗಲಿ ಎಂಬುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀನಿ. ವಿಚಾರಿಸಿ, ವಿಮರ್ಶಿಸಿ, ವಿಶ್ಲೇಷಿಸಿ, ವ್ಯಕ್ತಿಗಳ ಯೋಗ್ಯತಾನುಸಾರವನ್ನು ಅರ್ಥ ಮಾಡಿಕೊಂಡು ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ. ನೋಡಿ, 4 ವರ್ಷಗಳಿಂದ ಒಬ್ಬ ನುರಿತ ವಕೀಲ 100 ವಿಡಿಯೋಗಳನ್ನು ಕಾನೂನಿನ ಅರಿವನ್ನು, ಜ್ಞಾನವನ್ನು ಸಮಾಜಕ್ಕೆ ನೀಡಿದ್ದೇವೆ. ಯಾವುದೋ ಒಂದು ಎಮೋಷ್ನಲ್ ಆಗಿ ಬೇಕಾಬಿಟ್ಟು ಮಾತಾಡಿದ್ರೆ ಇದಕ್ಕೆ ಅರ್ಥ ಇದೆಯಾ? ಇದಕ್ಕೆಲ್ಲ ಕೇರ್ ಮಾಡಬೇಕಾ? ತಲೆ ಕೆಡಿಸ್ಕೋಬೇಕಾ? ಇದಕ್ಕೆಲ್ಲ ಇಷ್ಟೇ. ಆದ್ದರಿಂದ ಸಮಾಜಕ್ಕೂ ನಾನು ಇದನ್ನು ಹೇಳಬೇಕಾಗಿದೆ, ಈ ರೀತಿಯಾಗಿ ನಡ್ಕೊಳ್ಳಿ ಮತ್ತು ರೆಸ್ಪಾನ್ಸ್ ಮಾಡಿ ಎಲ್ಲದಕ್ಕೂ ಅಂತ ಹೇಳ್ತಾ ಇದ್ದೇನೆ. ಮತ್ತು ಇನ್ನು ಟ್ರೈಂಗ್ ಟು ಡಿಫೇಮ್, ಈ ಒಂದು ಮೀಡಿಯಾಗಳನ್ನು ಬಳಸ್ಕೊಂಡು ಡಿಫೇಮ್ ಮಾಡೋದು, ಡಿಗ್ರೇಡ್ ಮಾಡೋದು, ಅವರ ಕ್ರೆಡಿಬಿಲಿಟಿಯನ್ನು ಕಳೆಯುವಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು, ಅವ್ರ ಬಿಸ್ನೆಸ್ಸನ್ನು ಹಾಳು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಕೆಲವು ಪೇಯ್ಡ್ ಮೆಂಬರ್ಸ್ಗಳೇ ಇರ್ತಾರೆ. ಅವ್ರುಗಳಿಗೆ ಎಲ್ಲ ಶೇರ್ ಮಾಡಿ ಅವರೆಲ್ಲ ಬೇಕಾಬಿಟ್ಟು ಕಾಮೆಂಟ್ಗಳು ಮಾಡ್ಕೊಂಡು ಹೋಗೋದು, ಏನೂ ಗೊತ್ತಿರಲ್ಲ ಅವರಿಗೆ. ಸೊ ಈಗ ನನಗೆ ಬಂದಿರತಕ್ಕಂಥ ಈ ಒಂದು ನೋಡಿ ಕೆಲವು ಕಾಮೆಂಟ್ಸ್ಗಳನ್ನ ನೀವು ನೋಡ್ತಾ ಹೋಗಿ, ನಾನು ಮಾಡಿರೋ ವೀಡಿಯೋಗಳನ್ನ ನೀವು ನೋಡ್ತಾ ಹೋಗಿ, ಇದರೊಳಗೆ ಒಂದಾದ್ರೂ ನೆಗೆಟಿವ್ ಕಾಮೆಂಟ್ಗಳು ಮಾಡಿರೋರಿಗೆ ವಿಡಿಯೋ ನೋಡಿದಾರಾ ಅಂತ ತಿಳ್ಕೊಳ್ಳಿ. ಅವ್ರು ಏನನ್ನು ನೋಡಿರೋದಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಮಾಡೋದು. ಯಾಕೆ ಹಿಂಗೆಲ್ಲ ಬಂದುಬಿಟ್ರೆ ವ್ಯಕ್ತಿಗಳಿಗೆ ಉಚ್ಚಾಪಟ್ಟೆ ಮಾತಾಡ್ಬಿಟ್ರೆ ಅವ್ರಿಗೆ ಇಜ್ಜೊತ್ತಿಗೆ ಮರ್ಯಾದೆಗೆ ಹೊಟ್ಟೋಗ್ಬಿಡುತ್ತೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಹೋರಾಟಕ್ಕೆ ಇಳಿಯಲ್ಲ, ನಮಗೆ ಬೇಕಾದವ್ರು ನಾವು ಹಿಡ್ಕೊಂಡು ಬುಕ್ ಮಾಡ್ಕೊಂಡು ಹೆಂಗೆ ಬೇಕು ಆಟ ಆಡೋಣ ಅಂತ. ಇದು ಯಾವುದು ಈ ಮಂಜುನಾಥ್ನ ಹತ್ರ ನಡೆಯೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ರಿಯಲ್ ಮೇಲ್ ID ಗಳಿದಾವೋ, ರಿಯಲ್ ಆಗಿ ಇದೆಯೋ ಅಕೌಂಟ್ಗಳು, ಅವರು ಕಳಿಸಿ, ಫುಲ್ ಇಮೇಲ್ ID ಹಾಕಿ, ನಿಮ್ಮದು ನಂಬರ್ ಹಾಕಿ, ನಾನು ಹಾಕಿದ್ದೀನಿ ನೋಡಿ, ನಂದೆಲ್ಲ ಡೀಟೇಲ್ಸ್ ಇದೆ, ನಂಬರ್ ಹಾಕಿ, ನಿಮ್ಮ ಫೋನ್ ನಂಬರು,
ವಿಳಾಸ ಹಾಕಿ, ಇಮೇಲ್ ಐ ಡಿ ಹಾಕಿ ನೀವು ಮೆಸೇಜ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇಲ್ಲ ಧೈರ್ಯ ಇದ್ದವ್ರು ಯಾರಾದರೂ ಇದ್ದರೆ ನನ್ನ ಆಫೀಸಿಗೆ ಬನ್ನಿ, ಮುಖಾಮುಖಿ ಕೂತು ಮಾತಾಡೋಣ. ನೀವು ಕೇಳೋ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಅದು ಬಿಟ್ಬಿಟ್ಟು ಮಕ ಇಲ್ಲ, ಏನೂ ಇಲ್ಲ, ಇಂಥವ್ರದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಭಾಳ ಕೆಲಸ ಇದೆ, ಟೈಮೇ ಇಲ್ಲ. ಅದನ್ನು ತಿಳ್ಕೊಳ್ಳಿ. ಮತ್ತು ಅದು ನಮ್ಮ ಸಂಸ್ಕಾರನೂ ಅಲ್ಲ. ನಾಯಿ ಬೊಗಳುತ್ತೆ ಬೌ ಅಂತ, ನಾವು ಹೋಗಿ ಬೌ ಅಂತ ಬೊಗಳಕ್ಕಾಗಲ್ಲ, ಟೈಮ್ ಇಲ್ಲ ನಮ್ಗೆ ಅದಕ್ಕೆಲ್ಲ. ನಾಯಿ ಬೊಗಳಿದ್ರೆ ಏನು ಮಾಡ್ತೀವಿ, ಕಾರ್ಪೊರೇಷನ್ ಫೋನ್ ಮಾಡ್ತೀವಿ, ಬರ್ತದೆ ವ್ಯಾನು, ಹಿಡಿದು ಎತ್ತಾಕೊಂಡು ಹೋಯ್ತದೆ ಅಷ್ಟೇ. ಅದಕ್ಕೇನು ಮಾಡಬೇಕು ಅವ್ರು ಮಾಡ್ತಾರೆ ಅಷ್ಟೇ. ಆಮೇಲೆ ಇನ್ನು ಇಮಿಡಿಯೇಟಾಗಿ ಯಾವುದನ್ನು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಕಾಮೆಂಟ್ಸ್ಗಳನ್ನ ನೋಡಿ ಇಮಿಡಿಯೇಟಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅದರೆಲ್ಲ ಬ್ರೈನ್ ವಾಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲವನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಹೇಳ್ತೀನಿ. ನೋಡಿ, ಏನೋ ಒಂದು ತರಕಾರಿ ತಗೋಬೇಕಂದ್ರೂ ಕೂಡ ಇದು ಒಳ್ಳೆ ತರಕಾರಿನ, ಕೆಟ್ಟ ತರಕಾರಿನ, ಕೊಳೆತೋಗಿರೋ ತರಕಾರಿನ ನೋಡಿ ಚೆಕ್ ಮಾಡಿ ನಾವು ತಗೊಳ್ತೇವೆ. ಅಂಥದ್ರಲ್ಲಿ ಒಬ್ಬ ಘನತೆಯತ್ತ ಒಬ್ಬ ವಕೀಲರ ಬಗ್ಗೆ ನೀವು ತೀರ್ಮಾನ ತಗೋಬೇಕಂತ ಹೇಳಿದ್ರೆ, ಅಥವಾ ಒಂದು ಘನವಾದಂಥ ವಿಚಾರದ ಬಗ್ಗೆ ನೀವು ತೀರ್ಮಾನ ತಗೋಬೇಕಂತಂದರೆ ಅದರ ಉದ್ದ, ಆಳ, ಅಗಲ ಇದೆಲ್ಲವನ್ನು ಅರಿತು ನೀವು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಸೊ ಅದು ಬಿಟ್ಟು ಮೇಲೆ ಏನೋ ಕಾಮೆಂಟ್ಗಳನ್ನ ಆಗ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೋಗೋದಲ್ಲ. ನಂಬರ್ ಆಫ್ ಪಾಸಿಟಿವ್, ನಂಬರ್ ಆಫ್ ನೆಗೆಟಿವ್, ಇದ್ರ ಮೇಲೆಲ್ಲ ಡಿಸೈಡ್ ಆಗೋದು. ಓಟಲ್ಲಿ ಆಗುತ್ತಲ್ಲ, ಸುಶಿಕ್ಷಿತರು 10 ಜನ ಓಟ್ ಹಾಕಿರ್ತಾರೆ, ಕೆಲಸಕ್ಕೆ ಬರೆದವ್ರು 1000 ಜನ ಓಟ್ ಹಾಕ್ತಾರೆ. ಯಾರು ಗೆಲ್ಲೋದು? 1000 ಜನ ಓಟ್ ಹಾಕ್ತಾರೆ. ದಟ್ ಎಲೆಕ್ಷನ್ ಮಾಡೋ ಸಿಸ್ಟಮೇ ಸರಿ ಇಲ್ಲ. ಆದ್ದರಿಂದ ನಾವು ನೋಡ್ಕೋಬೇಕಾಗಿದೆ ಇಲ್ಲಿ ಯಾವುದರ ಆಧಾರದ ಮೇಲೆ ನಾವು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ಹೇಳಿ. ಇನ್ನು ಅಡ್ವೈಸ್ ಮಾಡೋದು ಏನಪ್ಪ ನಂತರದ ಯೂಟ್ಯೂಬರ್ಸ್ಗಳಿಗೆ ಅಂದರೆ, ಯಾರ್ಯಾರು ನಿಮ್ಮನ್ನು ಗುರುತಿಸಿ ಸರಿಯಾಗಿ ಮೆಸೇಜ್ ಮಾಡಿರ್ತಾರೆ, ಡೀಸೆಂಟಾಗಿ ಕೇಳಿರ್ತಾರೆ, ಒಂದು ಚೌಕಟ್ಟಲ್ಲಿ ಕೇಳಿರ್ತಾರೆ, ಅಂಥವ್ರಿಗೆ ಆನ್ಸರ್ ಮಾಡಿ, ಗುಡ್ ಇದ್ದರೆ ರಿಪ್ಲೈ ಮಾಡಿ, ನಿಮಗೆ ಬೇಕಾಗಿರೋದು ರಿಪ್ಲೈ ಮಾಡಿ. ಯಾರು ಬ್ಯಾಡಾಗಿ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಡೋಂಟ್ ಕೇರ್. ಮೂರ್ಖವತ್ತು ಉದಾಸೀನವೇ ಮದ್ದು. ಏನೋ ಅವ್ರಿಗೆ ನಾವು ರಿಪ್ಲೈ ಮಾಡಿದ್ರೆ ಅವ್ರಿಗೆ ವ್ಯಾಲ್ಯೂ ಕೊಟ್ಟಂಗೆ ಆಗ್ಬಿಡ್ತದೆ. ಅವ್ರು ಉಗಿಯೋಕ್ಕೂ ಉಗುಳಿರೋದಿಲ್ಲ, ಉಗುಳಿಗೂ ಬೆಲೆ ಇರೋದಿಲ್ಲ, ಬಿಡೋ ಚಪ್ಪಲಿಗೂ ಬೆಲೆ ಇರೋದಿಲ್ಲ. ಅವ್ರುಗಳೆಲ್ಲ ಬೊಗಳ್ತಾ ಇರ್ತಾರೆ. ಇದು ಸ್ವಲ್ಪ ಖಾರವಾದ ಮಾತು, ಆದ್ರೂ ಇದನ್ನು ಹೇಳಬೇಕಾಗಿದೆ. ಯಾಕಂದರೆ ಕೆಲವನ್ನು ನಾವು ಖಾರವಾಗಿ ಹೇಳಬೇಕಾಗ್ತದೆ. ಆಪ್ರೇಷನ್ ಮಾಡಬೇಕಂದ್ರೆ ರಕ್ತ ಬರದೆ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಹಾಗೆ ಇದೆಲ್ಲ ನಮ್ಮ ಘನತೆ ಏನು, ಯೋಗ್ಯತೆ ಅಂತ ತಿಳ್ಕೋಬೇಕು. ಅದೆಲ್ಲ ಬಿಡ್ರಿ, ಹೋಗ್ಲಿ ವೀರೇಂದ್ರ ಹೆಗ್ಗಡೆ ಅವ್ರದ್ದೇ ತೊಗೊಳ್ಳಿ. ನಾನು ಅವ್ರ ಪರವಾಗಿ ಎಲ್ಲೂ ಮಾತಾಡಿಲ್ಲ. ತಪ್ಪು ಯಾರು ಮಾತಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಹೇಳಿದ್ದೇನೆ. ಬೇಕಾದ್ರೆ ನಾನೆಲ್ಲ ಕ್ಲಿಪ್ಗಳನ್ನ ನೀವು ನೋಡ್ತಾ ಹೋಗಿ. ಸಮೀರ್ ಪರವಾಗಿ ನೋಡಿ ಏನೇನು ಮಾತಾಡಿದ್ದೇನೆ, ಆತ ಏನೇನು ತಪ್ಪು ಮಾಡಿದ್ದಾನೆ ಅಂತ ನೋಡಿ ಇಲ್ಲಿ ಹೇಳಿದ್ದೇನೆ. ಮತ್ತು ಈ ಗಿರೀಶ್ ಮಟ್ಟಣ್ಣ ಆಗಲಿ, ತಿಂಬ್ರೋಡಿ ಯಾರಾಗಲಿ, ಅವರು ಏನೇನು ಮಾಡಿದ್ದಾರೆ ಸರಿಯಾದದ್ದು ಇಲ್ಲಿ ಹೇಳಿದ್ದೇನೆ. ತಪ್ಪು ಏನೇನು ಮಾಡಿದ್ದಾರೆ ನೋಡಿ ಇಲ್ಲಿ ಹೇಳಿದ್ದೇನೆ. ಗಿಳಿಯಾರು ಏನೇನು ಸರಿಗೆ ಮಾತಾಡಿದ್ದಾರೆ, ಗಿಳಿಯಾರು ತಪ್ಪೇನು ಮಾತಾಡಿದ್ದಾರೆ, ಪೊಲೀಸರು ಏನೇನು ತಪ್ಪು ಮಾಡಿದ್ದಾರೆ, ವೈದ್ಯರು ಏನೇನು ತಪ್ಪು ಮಾಡಿದ್ದಾರೆ, ಮತ್ತು ಸಮಾಜ ಏನು ತಪ್ಪು ಮಾಡ್ತಾ ಇದೆ ಇದನ್ನು ಕೂಡ ಹೇಳಿದ್ದೇನೆ. ಏನನ್ನು ಮಾಡಬೇಕು ಅಂತಲೂ ಕೂಡ ನಾನು ಹೇಳಿದ್ದೇನೆ. ಮತ್ತು ಎಷ್ಟೇ ದೊಡ್ಡವರಾಗಲಿ ಸಾಕ್ಷಿ ತೊಗೊಂಡು ಬನ್ನಿ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದೇನೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಏನೇನೋ ಮಾತಾಡಿದ್ರೆ ಅದಕ್ಕೆಲ್ಲ ಇಷ್ಟೇ. ಆಮೇಲೆ ಬ್ಯಾಡ್ಗಳಿಗೆಲ್ಲ ಮೂರ್ಖವತ್ತು ಉದಾಸೀನವೇ ಮದ್ದು. ಇಗ್ನೋರ್ ಮಾಡಿ, ಮೊದಲನೇದು ಅವ್ರಿಗೆ ಆನ್ಸರ್ ಮಾಡಿದ್ರೆ ವ್ಯಾಲ್ಯೂ ಕೊಟ್ಟಂಗೆ ಅಷ್ಟೇ. ಏನು ಹಂದಿಗಳು ನೋಡಿ ತಿಂದುಬಿಟ್ಟು, ಹೇಸಿಗೆನೇ ತಿಂದುಬಿಟ್ಟು ಅಲ್ಲೇ ಇದ್ಬಿಟ್ಟು ಏನೋ ಗೊಟ್ಟರಾಗ್ತವೆ. ಅದಕ್ಕೆ ನಾವು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಾಯಿಗಳು ಎಲ್ಲಂದ್ರಲ್ಲಿ ಬಾರ್ಕ್ ಮಾಡ್ತಾ ಇರ್ತವೆ, ಅವಶ್ಯಕತೆ ಇಲ್ಲ. ಸಿಂಹ ನಡೆದಿದ್ದೇ ದಾರಿ, ಆನೆ ನಡೆದಿದ್ದೇ ದಾರಿ, ಹೋಗ್ತಾ ಇರಿ. ಕರೆಕ್ಟಾಗಿದ್ದರೆ ಫೇಸ್ ಇಟ್ಕೊಂಡು ಬರಲಿ, ಮಾತಾಡೋಣ. ನೆಕ್ಸ್ಟು ಇನ್ನು ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಕೋಬೇಕಾದ್ರೆ ಅದರೊಳಗಡೆ ಯೂಸರ್ ಆ್ಯಂಡ್ ಹಿಸ್ ಪೋಸ್ಟ್ ಹೈಡ್ ಮಾಡ್ಬೋದು ಅಂತ ಇರುತ್ತೆ. ಯಾರು ಯೂಸರ್ ಐ ಡಿ ಅವ್ರನ್ನ ನೀವು ಹೈಡ್ ಮಾಡಿ, ಆ ಕಾಮೆಂಟನ್ನು ನೀವು ಡಿಲೀಟ್ ಮಾಡಿ ಹೈಡ್ ಮಾಡ್ಬೋದು. ಅವ್ರಿಗೆ ಇಂಥ ವರ್ಸ್ಟ್ಗಳು ನಮ್ಮ ಕಾಮೆಂಟ್ಸ್ ಪ್ಲ್ಯಾಟ್ಫಾರ್ಮಲ್ಲೇ ಬೇಡ ಅಂತಂದರೆ, ಇರೋದೇ ಬೇಡ ಅಂದರೆ ಅದನ್ನು ನೀವು ಹೈಡ್ ಮಾಡಿಕೊಂಡ್ರೆ ಆ ನೆಗೆಟಿವ್ ಕಾಮೆಂಟೇ ನಿಮ್ಮ ಪೋಸ್ಟಲ್ಲಿ ಇರೋದಿಲ್ಲ. ಅದು ನಿಮಗೆ ಬಿಟ್ಟು ವಿಚಾರ. ನಿಮಗೆ ಬೇಡವೇ ಬೇಡ ಅದು ಅಂತಂದರೆ ಅದನ್ನು ಹೈಡ್ ಮಾಡಿ ಬಿಸಾಕಿ, ಒಂದೇ ಸೆಕೆಂಡು ಹೈಡ್ ಮಾಡಿ ಬಿಟ್ಟಾಕಿ. ಯಾವುದಾದ್ರು ಒಳ್ಳೇದು ಬರುತ್ತೋ ಅದಕ್ಕೆ ಆನ್ಸರ್ ಮಾಡಿ. ಯಾರಿಗೆ ಆನ್ಸರ್ ಮಾಡಬೇಕು ಅನ್ಸುತ್ತೋ ಅವ್ರಿಗೆ ಆನ್ಸರ್ ಮಾಡಿ. ಯಾವುದು ಪೋಸ್ಟ್ ಬೇಡ, ಅವರು ನಿಮ್ಮ ವಿಡಿಯೋದ ಕಾಮೆಂಟ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಪೇಜಲ್ಲಿ ಇರೋಕ್ಕೆ ಅರ್ಹತೆಯೇ ಇಲ್ಲ ಅಂತ ಅನಿಸುತ್ತೋ ಅವ್ರನ್ನ ಹೈಡ್ ಮಾಡಿ ಬಿಟ್ಬಿಡಿ. ಎರಡನೇದು ಸುಲಭ ಉಪಾಯ. ಇನ್ನು ಮೂರನೇದಾಗಿ ಈ ಒಂದು ಏನು ಫೇಕ್ ಅಕೌಂಟ್ಗಳನ್ನ ಮಾಡಿರ್ತಾರಲ್ಲ ಅವ್ರುಗಳಿಗೆಲ್ಲ ನೀವು ಚೆಕ್ ಮಾಡಿಸಿ. ಅದೆಲ್ಲ ಚೆಕ್ ಮಾಡಿಸಿ ಫಸ್ಟ್ ಕೇಳಿ, ರಿಯಲ್ ಯಾರು, ನೆಗೆಟಿವ್ಗಳು ಮಾಡೋರಲ್ಲಿ ರಿಯಲ್ ಯಾರಿದ್ದಾರೆ, ಯಾರಿಗೇನು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಡಿಸ್ಕ್ಲೋಸ್ ಮಾಡೋಕ್ಕೆ ಹೇಳಿ. ಅಡ್ರೆಸ್ಸನ್ನು, ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡಿಸಿದ್ರೆ ಅದಕ್ಕೆ ಚೆಕ್ ಮಾಡಿಸಿ ಅದ್ರ ಮೇಲೆ ನೀವು ಕಂಪ್ಲೇಂಟನ್ನು ಕೊಡ್ಬೋದು. ಸೈಬರ್ ಕ್ರೈಮ್ಗಳಿಗೆ ಕ್ರೈಮಲ್ಲಿ ನೀವು ಅದನ್ನೆಲ್ಲ ತಗೊಂಡು ಈ ರೀತಿಯಾಗಿ ಹಿಂಗೆ ಮಾಡಿದ್ದಾರೆ ಅಂಥೇಳಿ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು.
ಅದು ನಾನು ಈಗಾಗಲೇ ಹೇಳ್ದಂಗೆ IT ಆ್ಯಕ್ಟ್ ಅಂಡರಲ್ಲಿ ಅದು ಪನಿಷಬಲ್ ಅಫೆನ್ಸು ಆಗುತ್ತೆ. ಯಾವುದಾದ್ರೂ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಮಾತಾಡಿದರೆ ಕೇಸ್ಗಳನ್ನ ದಾಖಲು ಮಾಡಿ ಮುಲಾಜಿ ಇಲ್ದಂಗೆ ಒಂದಷ್ಟು ಜನಗಳಿಗೆ ಇದಾದರೆ ಮಿಕ್ತವರೆಲ್ಲ ಬಾಲ ಮುದ್ರಿಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಇಲ್ಲ ಯಾವುದು ಎಲ್ಲ ಫೇಕ್ಗಳ ಸಾಮ್ರಾಜ್ಯ, ಫೇಕ್ ಅಕೌಂಟ್ಗಳ ಸಾಮ್ರಾಜ್ಯ ಅಂತ ಆದರೆ ಅದಕ್ಕೆ ಕೇರ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಗ್ನೋರ್ ಮಾಡಿ ಅಥವಾ ಹೈಡ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಬಿಟ್ಟಾಕಿ. ಇಷ್ಟನ್ನು ನಾನು ನಿಮಗೆ ಹೇಳ್ತೇನೆ. ಇನ್ನು ಈ ಒಂದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ನೆಮ್ಮದಿ, ನಿಮ್ಮ ಶಾಂತಿ ಕೆಡುತ್ತೆ ಮತ್ತು ಇದರಿಂದ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಇಂತಹ ಒಂದು ಟೈಮನ್ನು ವೇಸ್ಟ್ ಮಾಡಿಕೊಂಡು ಪೀಸ್ ಆಫ್ ಮೈಂಡನ್ನು ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವುದೇ ಯೂಟ್ಯೂಬರ್ಗಳು ನೀವೇನು ಮಾಡ್ತೀರೋ ಅದನ್ನು ಧೈರ್ಯವಾಗಿ ಮಾಡ್ಕೊಂಡು ಹೋಗಿ. ಆಮೇಲೆ ನೋಡಿ, ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿದೆ. ಆ ಒಂದು ಕ್ಷೇತ್ರದ ಬಗ್ಗೆ, ದೇವಸ್ಥಾನದ ಬಗ್ಗೆ ವಿನಾಕಾರಣ ಮಾತಾಡಬೇಡಿ, ಕಾನೂನಾತ್ಮಕ ಹೋರಾಟ ಇದ್ದರೆ ಏನಾದರೂ ಮಾಡಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಈಗ ಅಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನವನ್ನು ಹಾಕಲಾಗ್ತಾ ಇದೆ. ಅದು ಹಾಕ್ತಾ ಇದ್ದಾರೆ. ಕೆಲವರಿಗೆ ಅವ್ರಿಗೆ ಅನ್ನ ತಿನ್ನೋ ಯೋಗ್ಯತೆಯೇ ಇರಲ್ಲ. 20 ರೂಪಾಯಿದು ಏನೋ ರೀಚಾರ್ಜ್ ಮಾಡಿಸ್ಕೊಂಡಿರ್ತಾರೆ, ಎಲ್ಲ ಕೂತ್ಕೊಂಡಿರ್ತಾರೆ, ಏನೋ ಒಂದು ಕಾಮಿಡಿನ ಮಾಡಿಕೊಂಡು ಕೂತಿರ್ತಾರೆ, ಕೆಲಸಕ್ಕೆ ಬಾರ್ದವರು ಆಗಿರ್ತಾರೆ. ಈಗ ಆ ರೀತಿ ಇದ್ದಂಥವ್ರು ಲಕ್ಷಾಂತರ ಜನಕ್ಕೆ ಅನ್ನ ಹಾಕೋರ ಬಗ್ಗೆ ಮಾತಾಡ್ಬಿಟ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳೋ, ನಾಯಿ ಬಹು ಅನ್ನತ್ತೆ, ಇಲ್ಲಿ ನೋಡಿ ಹಂದಿ ಬಂದು ಬಹು ಅನ್ನತ್ತೆ. ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅವರ ಯೋಗ್ಯತೆ ಘನತೆ ಇದ್ದೇ ಇರುತ್ತೆ. ಇನ್ನು ಇವ್ರುಗಳ ಯೋಗ್ಯತೆ ಘನತೆಗಳು ಇದ್ದೇ ಇರ್ತವೆ. ಆದ್ದರಿಂದ ನೆಗೆಟಿವ್ ಕ್ರಿಟಿಕ್ ಮಾಡಿ, ಲೆಟ್ ಇಟ್ ಬಿ ಇನ್ ದ ಲೀಗಲ್ ಬೌಂಡ್ರಿ. ಅದನ್ನು ಹೇಳ್ತಾ ಇದ್ದೀನಿ ನಾನು. ಒಂದು ಉದಾಹರಣೆಗೆ ನಾನು ಹೇಳಕೊಟ್ಟಿದ್ದೀನಿ. 800 ವರ್ಷಗಳ ಇತಿಹಾಸ ಇರೋ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಊಟ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಲಕ್ಷಾಂತರ ಜನಗಳ ಮದುವೆ ಆಗಿದೆ, ಸಂಸಾರ ಮಾಡ್ತಾ ಇದ್ದಾರೆ, ಜೀವನ ಕಟ್ಟಿಕೊಂಡಿದ್ದಾರೆ. ಎಷ್ಟು ಜನ ಬಂದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡಬೇಡ, ನಿಂದೇನಾಯ್ತು ಅದನ್ನು ಮಾತಾಡುವಂಥ ಸಾಕ್ಷಿ ಇದ್ದರೆ ತಗೊಂಬ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ ಅಂತ ಪ್ರತಿಭಟನೆ ಮಾಡಿರಿ. ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳಿ. ಅದನ್ನು ಬಿಟ್ಟು ಏನು ನಡೀತಾ ಇದೆ ಇಲ್ಲಿ? ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರು ಕೇಳೋಕ್ಕೆ ಅಂತ ಬಂದರೆ ಹಿಂಗೆ ಫೇಕ್ ಅಕೌಂಟ್ಗಳು ಅವಳಿ ನಡೀತಾ ಇರ್ತದೆ. ಅದನ್ನು ನೋಡ್ಕೊಂಬಿಟ್ಟು ಜನಗಳು ಒಪಿನಿಯನ್ ಫ್ರೇಮ್ ಮಾಡಿದ್ರೆ ಅದು ಅವ್ರವ್ರ ಹಣೆ ಬರ. ಏನೂ ಮಾಡೋಕ್ಕಾಗಲ್ಲ. ನಾವು ಜನಕ್ಕೆ ಎಜುಕೇಟ್ ಮಾಡ್ಬೋದು. ನೋಡಲ್ಲಿ ನದಿ ಇದೆ ಅಂತ ಕರ್ಕೊಂಡೋಗಿ ಕುದುರೆ ತಗೊಂಡೋಗಲ್ಲಿ ಬಿಡ್ಬೋದು. ಕುಡಿಯೋದು ಅದಕ್ಕೆ ಬಿಟ್ಟಿದ್ದು. ಹಾಗೆ ನಾವೆಲ್ಲ ಲೈಫಲ್ಲಿ ಸೆಟ್ಲಾಗಿರೋರು, ಎಜುಕೇಟೆಡ್ ಕ್ಲಾಸ್, ನಮಗಿದ್ರ ಅವಶ್ಯಕತೆಯೇ ಇಲ್ಲ. ನಾವಿರೋ ಸ್ಟ್ಯಾಂಡರ್ಡ್ಗೆ ಲೆವೆಲ್ಗೆ ನಮಗಿದ್ರ ಅವಶ್ಯಕತೆಯೇ ಇಲ್ಲ. ನಮ್ಮದೊಂದು 10 ನಿಮಿಷ ಮಾತಾಡೋಕ್ಕೂ ನಾವು ಕನ್ಸಲ್ಟೇಷನ್ ಚಾರ್ಜ್ಗಳು ಮಾಡ್ತೀವಿ. ಅಂತಂದರೆ ನಾವು ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂದರೆ ಕ್ಷೇತ್ರದ ಬಗ್ಗೆ ನಮ್ಮ ಗೌರವ ಇದೆ. ಅಲ್ಲಿ ಅನ್ನ ತಿಂದಿದ್ದೀವಿ, ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಆಯಿತಾ? ಇದಕ್ಕೂ ಜನಗಳು ಮಾತಾಡಲಿ. ಅನ್ನ ತಿಂದಿದ್ದೀರೋ, ಪ್ರಸಾದ ಬಂದಿದೆಯೋ, ಸೂಟ್ ಕೇಸ್ ಬಂದಿದೆಯಾ, ದಿಮ್ ಬಂದಿದೆಯಾ, ಇನ್ನೇನು ಬಂದಿದೆ, ಯಾವುದ್ರಲ್ಲಿ ಬಂದಿದೆ? ಹುಚ್ಚುಗಳು, ಬಾರ್ಕಿಂಗ್ ಡಾಗ್ಸ್. ಅವ್ರ ಮೆಸೇಜ್ನ ನೀನೇನು ತಗೊಂಡಿದ್ಯಾ, ನೀನೇನು ಮಾಡಿದ್ಯಾ ಅಂತ ನಾವು ಕೇಳ್ಕೊಂಡು ಹೋದರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಇನಿಷಿಯಲಿ ಟು ಸ್ಪೈಕ್ ಐ ಹ್ಯಾವ್ ರೆಸ್ಪಾಂಡೆಡ್ ಫ್ಯೂ ಆಫ್ ದ ಮೆಸೇಜಸ್. But I came to know that these are all very funny people and fake account people. Then why should I answer? ಯೋಗ್ಯತೆ ಇಲ್ಲದೆ ಇರೋರಿಗೆ ಆನ್ಸರ್ ಮಾಡೋ ಅವಶ್ಯಕತೆ ಏನಿದೆ? ಅವ್ರಿಗೆಲ್ಲ ನಾನು ಆನ್ಸರ್ ಮಾಡಬೇಕಾ? ನಮ್ಮನ್ನು ಕೂರಿಸಿ ಮಾತಾಡೋಕ್ಕೂ, ನಮ್ಮ ಹತ್ರ ಕೇಳೋಕ್ಕೂ, ನಮ್ಮನ್ನು ಮಾತಾಡೋಕ್ಕೂ ಒಂದು ಯೋಗ್ಯತೆ ಇರಬೇಕು. ಅಂಥವ್ರು ಬಂದಾಗ ನಾವು ಮಾತಾಡ್ತೀವಿ. ಸಾರ್ವಜನಿಕರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಯಾರ್ಯಾರಿಗೆ ಇದೆಯೋ ಅವರು ಅರ್ಥ ಮಾಡ್ಕೊಳ್ತಾರೆ ಅಷ್ಟೇ ನಾನು ಹೇಳೋದು. ಆದ್ದರಿಂದ ಯಾರೋ ಒಂದು ವಿಡಿಯೋ ಮಾಡಿದ್ರು, ಏನೋ ಒಂದು ಹಾಕಿದ್ರು ಅಂತ ಮಾತಾಡೋದು ಅನ್ನೋದು, ಅದನ್ನೇ ಎಮೋಷನ್ ಆಗಿ ಹೋಗಲಿಕ್ಕೆ ಹೋಗಬೇಡಿ. ಆದ್ದರಿಂದ ಮೂರ್ಖವತ್ತು ಉದಾಸೀನವೇ ಮದ್ದು ಅಂತೇಳಿ ಅವ್ರನ್ನ ಉದಾಸೀನ ಮಾಡಿ, ನಿಮಗೆ ಏನಾದರೂ ಋಣ ಇದ್ದಿದ್ದೆ ಆದಲ್ಲಿ, ಅನ್ನ ತಿಂದ ಋಣ ಇದ್ದಿದ್ದೆ ಆದಲ್ಲಿ ಧರ್ಮಸ್ಥಳದಲ್ಲಿ ನೀವು ಧರ್ಮಸ್ಥಳ ದೇವ್ರ ತಂಟಕ್ಕೆ ಬರಬೇಡ, ಮಾತಾಡಬೇಡ ಅಂತ ಹೇಳಿ. ಆಯಿತಾ? ಏನಿದ್ರು ಅವ್ರಿಗೆ ನ್ಯಾಯ ಏನಾರು ಇದ್ದರೆ, ಏನ್ರಿ ಮಾಡಿದ್ದಾರೆ ಏನ್ರಿ ಸಾಕ್ಷಿ ತಂದಿದ್ದಾರೆ, ತಲೆನಲ್ಲಿ ಬುದ್ಧಿ ಇಲ್ಲದವರು, ಏನೋ ಸ್ಟಾರ್ಟಿಂಗಲ್ಲೇ ಎಲ್ಲ ಥರದ ಎವಿಡೆನ್ಸ್ಗಳನ್ನ ನಾಶ ಆಗಿದೆ, ಇದಕ್ಕೆ ದುಡ್ಡಿರೋರು ಕೈವಾಡ ಇದೆ. ಬಟ್ ಯಾರು ಅನ್ನೋದನ್ನು ಕಂಡುಹಿಡೀರಿ. ಅದು ಬಿಟ್ಬಿಟ್ಟು ಕ್ಷೇತ್ರನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ? ನೀವೇ ಏನು ಸಾಕ್ಷಿ ತಂದು ಕೊಟ್ಬಿಟ್ಟವ್ರೆ ಅಂತ ಎಲ್ಲರೂ ಆರೋಪ ಮಾಡ್ಕೊಂಡು ಕೂತಿದ್ದೀರಿ. ಅದಕ್ಕೊಂದು ತಲೆ ಬೇಡವಾ, ಒಂದು ಬುದ್ಧಿ ಬೇಡವಾ, ಒಂದು ಮಿನಿಮಮ್ ಸೆನ್ಸ್ ಬೇಡವಾ? 800 ವರ್ಷಗಳ ಇತಿಹಾಸದ ಒಂದು ಕೆಲಸಗಳನ್ನು ನೋಡಿ, ಅಲ್ಲಿ ತಿಂದಿರೋದು ನೋಡಿ, ಮದುವೆಗಳಾಗಿರೋದು ನೋಡಿ, ಕೆಲಸಗಳಾಗಿರೋದು ನೋಡಿ, ಯಾವುದೋ ಒಂದು ವೀಡಿಯೋ ಮಾಡಿದ್ರು, ಒಂದು ಹಾಕಿದ್ರು, ಬಣ್ಣದ್ದು ಮಾತಾಡ್ಕೊಂಡು ಕತೆಗಳು ಹೇಳ್ಕೊಂಡು, ಅದಕ್ಕೆ ಇಷ್ಟೆಲ್ಲ ರಂಪಾಟಗಳು ಮಾಡ್ಕೊಂಡು ಕೂತಿದ್ದೀರಾ.
ಮತ್ತು ಕೆಲವು ಮೆಸೇಜಸ್ಗಳು ಕೇಳಿದರೆ ಆರ್ಟಿಕಲ್ ಕಮಿಟಿ ಬಗ್ಗೆ ಮಾತಾಡಿ ಇದು ಅದು ಅಂತ ಎಲ್ಲ 1 by 1 ನಾನು ಮಾತಾಡ್ತಾ ಹೋಗ್ತೇನೆ. ಸೊ ನನಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ಮನುಷ್ಯ, ಅದು ಬಿಡು ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ನೀವು ನನ್ನ ನೆಕ್ಸ್ಟ್ ವೀಡಿಯೋಗಳಿಗೆ ವೆಯ್ಟ್ ಮಾಡ್ತಾರೆ, ನಾನು ಬಿಡುವ ಮಾಡಿಕೊಂಡು ನಾನು ಮಾಡಿ ಹಾಕ್ತೇನೆ. ಸೊ ಯಾರಿಗೆ ಕ್ಯೂರಿಯಸ್ ಇದೆಯೋ, ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆಯೋ, ಯಾರು ಸುಸಂಸ್ಕೃತರೋ, ಯಾರು ಶಿಷ್ಟಾವಂತರೋ, ವಿದ್ಯಾವಂತರೋ ಅವರೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಎಂಗೇಜ್ ಮಾಡುತ್ತೆ, ಎಷ್ಟು ಲೈಕು, ಎಷ್ಟು ಶೇರ್ ಆಗಿದೆ, ಎಷ್ಟು ಕಾಮೆಂಟ್ ಆಗಿದೆ ಅನ್ನೋದ್ರ ಮೇಲೆ ಎಂಗೇಜ್ ಮಾಡುತ್ತೆ. ಇನ್ನು ಜನಕ್ಕೆ ರೀಚ್ ಆಗುತ್ತೆ. ಒಬ್ಬರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ. ಎಂತೆಂಥ ಅತ್ಯದ್ಭುತ ಕಾನೂನಿನ ಮಾಹಿತಿಗಳು ಕೊಟ್ಟಿದ್ದೀನಿ, ಜನಕ್ಕೆ ಬೇಕಿಲ್ಲ ಅದು. ನೋಡಿ, ಇವತ್ತೇನೋ ಒಂದು ಕಾಂಟ್ರವರ್ಸಿ ಟಾಪಿಕ್ ಬಂದರೆ ಜನ ನೋಡ್ತಾರೆ, ಮಾತಾಡ್ತಾರೆ. ಯಾಕೆ ನೆಗೆಟಿವ್? ಬಿ ಪಾಸಿಟಿವ್, ಬಿ ಕೂಲ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.